ಮತ್ತೆ ಮುನ್ನೆಲೆಗೆ ಬಂತು ಮಂಡ್ಯದ ಮೈ ಶುಗರ್ ಸ್ಕೂಲ್ ಜಟಾಪಟಿ. ಮಾತು ಕೊಟ್ಟು ಉಲ್ಟಾ ಹೊಡೆದ್ರ ಕೇಂದ್ರ ಸಚಿವ ಕುಮಾರಸ್ವಾಮಿ. ಎಚ್.ಡಿ. ಕುಮಾರಸ್ವಾಮಿ ಅವರು ನೀಡಿರುವಂತ ಮಾತನ್ನ ನಂಬಿ ಈಗ ಮೈ ಶುಗರ್ ಆಡಳಿತ ಮಂಡಳಿ ಪೇಚಿಗೆ ಸಿಲುಕಿದೆ. ಶಾಲೆಯನ್ನ ನಡೆಸೋದಿಕ್ಕೆ ಸಾಧ್ಯ ಆಗದೆ ಸಂಕಷ್ಟಕ್ಕೆ ಸಿಲುಕಿದೆ ಆಡಳಿತ ಮಂಡಳಿ. ಸಂಕಷ್ಟದಿಂದ ಶಾಲೆಯನ್ನ ಖಾಸಗಿಯವರಿಗೆ ನೀಡೋದಕ್ಕೆ ಮುಂದಾಗಿದ್ರು. ಖಾಸಗಿಯವರಿಗೆ ಟೆಂಡರ್ ಕರೆದು ಗುತ್ತಿಗೆಗೆ ಒಪ್ಪಿಗೆ ಕೂಡ ನೀಡಲಾಗಿತ್ತು. ಆದರೆ ಈ ಸಂದರ್ಭದಲ್ಲಿ ಶಾಲೆಯನ್ನ ಖಾಸಗೀಕರಣಗೊಳಿಸುವುದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಜುಲೈ 9ನೇ ತಾರೀಕು ಶಾಲೆಯನ್ನ ಅಭಿವೃದ್ಧಿ ಮಾಡೋದಕ್ಕಾಗಿ ಸಹಾಯ ಮಾಡ್ತೀನಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದರು. ಶಿಕ್ಷಕರ ವೇತನಕ್ಕಾಗಿ 25 ಕೋಟಿ ರೂಪಾಯಿ ಡೆಪಾಸಿಟ್ ಇಡ್ತೀನಿ ಅನ್ನುವಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ರು ಎಚ್.ಡಿ. ಕುಮಾರಸ್ವಾಮಿ ಅವರು. ಹೀಗಾಗಿ ಶಾಲೆಯನ್ನ ಖಾಸಗೀಕರಣ ಮಾಡುವಂತ ನಿರ್ಧಾರದಿಂದ ಆಡಳಿತ ಮಂಡಳಿ ಹಿಂದಕ್ಕೆ ಸರಿದಿತ್ತು. ಆದರೆ ಮಾತು ಕೊಟ್ಟು 3 ತಿಂಗಳು ಕಳೆದ್ರೂ ಕೂಡ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ನೆರವಿಗೆ ಬರ್ತಾ ಇಲ್ಲ. ಮತ್ತೊಂದು ಕಡೆಯಲ್ಲಿ ಶಿಕ್ಷಕರು ಸಂಬಳ ಇಲ್ಲದೆ, ವೇತನ ಇಲ್ಲದೆ ಪರದಾಡ್ತಾ ಇದ್ದಾರೆ. ಇನ್ನು ಆಡಳಿತ ಮಂಡಳಿ ಕೂಡ ಸಂಕಷ್ಟಕ್ಕೆ ಸಿಲುಕಿದೆ. ಮಂಡ್ಯ ಮೈ ಶುಗರ್ ಸ್ಕೂಲ್ನ ಪರಿಸ್ಥಿತಿ ಈಗ ಮಾತು ಕೊಟ್ಟು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಉಲ್ಟಾ ಹೊಡೆದಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಈಗ ಕೊಟ್ಟಿರುವ ಮಾತನ್ನು ಉಳಿಸಿಕೊಳ್ಳಿ ಅಂತ ಮೈ ಶುಗರ್ ಅಧ್ಯಕ್ಷ ಹೇಳ್ತಾ ಇದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಶಾಲಾ ಶಿಕ್ಷಕರ ವೇತನ ಪಾವತಿಗಾಗಿ ಹಣವನ್ನ ಡೆಪಾಸಿಟ್ ಇಡಿ ಅಂತ ಪತ್ರವನ್ನ ಕೂಡ ಬರೆದಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಪತ್ರವನ್ನ ಬರೆದಿದ್ದಾರೆ ಮೈ ಶುಗರ್ ಅಧ್ಯಕ್ಷ ಸಿ.ಡಿ. ಗಂಗಾಧರ್. ಇದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ. ಸಹಾನುಭೂತಿಯಿಂದ ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಪತ್ರಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ನೀಡಿರುವಂತಹ ಈ ಉತ್ತರಕ್ಕೆ ಮೈ ಶುಗರ್ ಅಧ್ಯಕ್ಷ ಕೆಂಡಾಮಂಡಲರಾಗಿದ್ದಾರೆ. ಕೊಟ್ಟ ಮಾತಿನ ಪ್ರಕಾರವೇ ಹಣವನ್ನ ಡೆಪಾಸಿಟ್ ಮಾಡಿ ಅಂತ ಮೈ ಶುಗರ್ ಅಧ್ಯಕ್ಷ ಪಟ್ಟು ಹಿಡಿದಿದ್ದಾರೆ. ಮೈ ಶುಗರ್ ಶಾಲೆಗೆ 25 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರಿ, ಕೊಟ್ಟರೆ ನಾವು ಈಸ್ಕೊತೀವಿ, ಅಭಿವೃದ್ಧಿ ಮಾಡ್ತೀವಿ ಅಂತ ಗಣಿಗರವೇ ಹೇಳ್ತಾರೆ. ಯಾರಿಗೆ ಸರ್ ಇದು ಯಾರಿಗೆ ಕೂಡ ಕೊಟ್ಟವ್ರೆ? ಈಗ ಆ ಸ್ಕೂಲ್ನ ಯಾರಿಗೆ ಕೂಡ ಕೊಟ್ಟವ್ರೆ? ಲೀಸ್ ಕೊಡೋದಕ್ಕೆ ಕೊಟ್ಟವ್ರೆ. ಯಾರಪ್ಪಂದು ಅಂತ ಕೊಡ್ತಾರೆ? ಪಾಪ ಹಿಂದೆ ಪುಣ್ಯಾತ್ಮರು ನಾವಿನ್ನೂ ಹುಟ್ಟೇ ಇರಲಿಲ್ಲ. ಅವ್ರು ಯಾರು ಹಿಂದೆ ಇದ್ದಂಥ ಜಿಲ್ಲೆಯ ಹಲವಾರು ಜನ ಪ್ರಮುಖರು ಅಂತ ಒಂದು ಶಾಲೆ ಕಟ್ಟಿರೋದನ್ನು ಇವತ್ತು ಯಾರಿಗೂ ಗುತ್ತಿಗೆ ಕೂಡ ಕೊಟ್ಟವ್ರಲ್ಲ. ಪ್ರಾಪರ್ಟಿ ವ್ಯಾಲ್ಯೂ ಎಷ್ಟಿದೆ? ಯಾರಪ್ಪಂದು ಅಂತ ಕೊಡ್ತಾವ್ರ ಅವರು. ಇವತ್ತು ಅದಕ್ಕೆ ಏನು ರೂಪರೇಷೆ ಸಿದ್ಧ ಮಾಡಬೇಕು, ಎಷ್ಟು ಕೋಟಿ ಬೇಕು ಕೊಡೋಕ್ಕೆ ತಯಾರಾಗಿದ್ದೀನಿ ಅಂತ ಹೇಳಿದ್ದೀನಿ. ಹೌದು, ಕೊಡ್ಲಿಕ್ಕೆ ತಯಾರಾಗಿದ್ದೀನಿ. ಸಂಬಳ ಕೊಡಲಿಕ್ಕೆ ಫಿಕ್ಸೆಡ್ ಡೆಪಾಸಿಟ್ ಎಷ್ಟು ಇಡಬೇಕು ಇಡಿಸ್ತೀನಿ. ಇದನ್ನೇ ಡಿ ಸಿ ಅವ್ರಿಗೂ ಈಗ ಮಾತಾಡ್ತಾ ಇದ್ದೇನೆ. ಅದನ್ನೇ ಹೇಳ್ತೀನಿ. ಯಾರಿಗೆ ನಾನು ಒಬ್ಬ ಮೆಂಬರ್ ಇದ್ದೀನಿ. ನನ್ನ ಹತ್ರ ಯಾವನು ಬಂದು ಚರ್ಚೆ ಮಾಡಿದ್ದೇನೆ. ನಾನು ಅದಕ್ಕೆ ಟ್ರಸ್ಟ್ ಇದ್ದೀನಿ. ಚರ್ಚೆ ಮಾಡೋಣ. ಅದರ ಬಗ್ಗೆ ಉಳಿಸ್ಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಪಡ್ತೀನಿ. ಹಿಂದಿಂದಲೂ ಒಂದು ಟ್ರಸ್ಟ್ ಏನು ರಚನೆ ಮಾಡಿದ್ದಾರೆ. ಯಾವ ಕಾನೂನಿನ ಆಧಾರದ ಮೇಲೆ ಅದನ್ನು ಕೂಡ ಕೊಟ್ಟವ್ರೆ. ಇವತ್ತು ಎಷ್ಟು ಕೋಟಿ ಬೆಲೆ ಬಾಳ್ತದೆ? ಯಾವ ಆಧಾರದ ಮೇಲೆ ಕೊಡ್ತಾ ಇದ್ದೀರಿ? ನೋಡೋಣ, ಅದು ಏನು ಮಾಡಬೇಕು, ಜನಗಳ ಜೊತೆ ಚರ್ಚೆ ಮಾಡ್ತೀನಿ. ಜುಲೈ 1ನೇ ವಾರದಲ್ಲಿ ಮಾನ್ಯ ಕೇಂದ್ರ ಸಚಿವರು ಕುಮಾರಸ್ವಾಮಿ ಅವರು ಮಂಡ್ಯಕ್ಕೆ ಭೇಟಿ ಇದ್ದಾಗ ಮೈ ಶುಗರ್ ಶಾಲೆಯ ಗುತ್ತಿಗೆ ಸಂಬಂಧಪಟ್ಟಂತೆ ರದ್ದು ಮಾಡಿ ನಾನು ಡೆಪಾಸಿಟ್ ಮಾಡಿ ಅವ್ರಿಗೆ ಸ್ಯಾಲ್ರಿ ಕೊಡ್ತೀನಿ, ಸಂಬಳ ಕೊಡ್ತೀನಿ ಶಿಕ್ಷಕರಿಗೆ ಅಂತಕ್ಕಂಥದ್ದನ್ನು ಹೇಳಿದರು. ನಾವು ಪತ್ರ ಮುಖೇಣ ಮತ್ತು ಮಾಧ್ಯಮದ ಮೂಲಕೇಣ ಅವ್ರನ್ನ ದಯಮಾಡಿ ವೇತನ ಬಿಡುಗಡೆ ಮಾಡಿ ಮನವಿ ಮಾಡ್ತಾ ಇದ್ದಾರೆ. ಶಿಕ್ಷಕರು ನಮ್ಗೆ ವೇತನ ಕೊಡಿ ಅಂತಂದಾಗ ಅವರು ಯಾವುದೇ ರೀತಿಯ ವೇತನದ ಬಗ್ಗೆ ಚಕಾರನೇ ಎತ್ತಿಲ್ಲ. ಸಹಾನುಭೂತಿಯಿಂದ ಪರಿಶೀಲನೆ ಮಾಡಿ ಅಂತ ನಮಗೆ ಪತ್ರ ಕಳಿಸೋರು ಮೈ ಶುಗರ್ ಕಂಪ್ನಿಗೆ. ದಯಮಾಡಿ ಮಾನ್ಯ ಕುಮಾರಸ್ವಾಮಿ ಅವ್ರಿಗೆ ಹೇಳ್ತಾ ಇದ್ದೀನಿ ತಮ್ಮ ಮೂಲಕ, ನಿಮಗೆ ಭಾಳ ಗೌರವ ಇದೆ ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ, ಕೇಂದ್ರ ಸಚಿವರಾಗಿದ್ದೀರಿ. ಈ ರೀತಿ ಸುಳ್ಳು ಹೇಳ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಸಮಂಜಸ ಅಲ್ಲ. ನೀವು ಮಾತು ಕೊಟ್ಟಿದ್ದೀರಾ, ವೇತನ ಬಿಡುಗಡೆ ಮಾಡ್ತೀನಿ ನಾನು, ಡೆಪಾಸಿಟ್ ಐತಿ ಅಂತ ನೀವು ಮಾತು ಉಳಿಸ್ಕೊಳ್ಳಿ ಅಂತ ನಾವು ಆಗ್ರಹಪೂರ್ವಕವಾಗಿ ಈ ಕೆಲವು ದಿನದಲ್ಲೂ ಹೇಳಿದ್ವಿ. ತುಂಬಾ ಕಷ್ಟ ಆಯ್ತದೆ. ಅವರೇ ಇದು ತಂದಿರತಕ್ಕಂಥ ಸಮಸ್ಯೆ, ತುಂಬಾ ಕಷ್ಟ ಆಯ್ತದೆ.
ಆ ಶಿಕ್ಷಕರಿಗೆ ವೇತನ ಕೊಡ್ತಕ್ಕಂಥ ವಿಚಾರದಲ್ಲಿ ಅವರು ದಯಮಾಡಿ ಮನಸ್ಸು ಮಾಡಲೇಬೇಕು. ನಮ್ಮನ್ನ ಸಹಾನುಭೂತಿನ ಪರಿಶೀಲನೆ ಮಾಡಿ ಅನ್ನಂಗಿಲ್ಲ. ಇವತ್ತು ಇಷ್ಟೊತ್ತು ಕಾಲ ಆ ಇನ್ಸ್ಟಿಟ್ಯೂಷನ್ ಪ್ರಾರಂಭ ಆಗಿ ಎಲ್ಲ ವೆಹಿಕಲ್ ಹಾಕೊಂಡು ಅಭಿವೃದ್ಧಿ ಪಥಕ್ಕೆ ಹೋಗಿರೋದು, ಆ ಶಿಕ್ಷಕರಿಗೊಂದು ಜೀವನ ಸಿಕ್ಕಿರೋದು, ಎಲ್ಲನೂ ಮಣ್ಪಾಲ್ ಮಾಡಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.